ಹುಡ್ಕೊಂಡು ಬಂದೇ ಬರ್ತಾಳೆ. ಆ ನಂಬಿಕೆ ನನಗಿದೆ. ಸುದ್ದಿ ಕೇಳಿದ ತಕ್ಷಣ ನನಗೆ ಅರೆಕ್ಷಣ ಸಿಡ್ಲು ಬಡ್ದ ಹಾಗಾಯ್ತು. ಆದ್ರೆ ನನ್ನ ಸೊಸೆ ನೆನೆಸ್ಕೊಂಡಾಗ ಅವಳ ಹಠ ಎಂಥದ್ದು, ಎಂತೆಂಥ ಸನ್ನಿವೇಶಗಳನ್ನೆಲ್ಲ ಎದುರಿಸಿದಾಳೆ ಅಂತ ಯೋಚನೆ ಮಾಡಿದೆ. ನನ್ನ ಮಗ ಸೂರ್ಯನ್ನೇ ಮದುವೆ ಆಗ್ಬೇಕು ಅಂತ ಹಠ ಮಾಡಿ ಹಿಂದೆ ಬಿದ್ದಿದ್ಲು. ಮನೆಯವರೆಲ್ಲ ಎಷ್ಟೇ ಬೇಡ ಅಂದ್ರು ಮನೆಯವ್ರನ್ನೇ ಬಿಟ್ಟು ನನ್ನ ಮಗನ ಮದುವೆ ಆದ್ಲು. ಈಗ ಸ್ವಂತ ಉದ್ಯಮ ನಡೆಸ್ತಾ ಇದ್ದಾಳೆ. ಅದು ಕೆಳಗೆ ಬೀಳ್ಬಾರ್ದು ಅಂತ ಹಗಲು ರಾತ್ರಿ ಶ್ರಮ ಪಟ್ಟು ಬೆಳೆಸ್ತಾ ಇದ್ದಾಳೆ. ಸವಾಲುಗಳನ್ನ ಎದುರಿಸೋದು ನನ್ನ ಸೊಸೆಗೆ ಹೊಸದಲ್ಲ. ದಯವಿಟ್ಟು ಯಾರು ಗಾಬರಿ ಆಗ್ಬೇಡಿ. ಅವಳು ಖಂಡಿತ ಬಂದೇ ಬರ್ತಾಳೆ. ಅಮ್ಮ, ಇಷ್ಟು ವರ್ಷ ನನಗೇನೇ ಸಮಸ್ಯೆ ಬಂದರೂ ನಾನದನ್ನು ತಾಳ್ಮೆಯಿಂದ ನಿಭಾಯಿಸ್ಕೊಂಡು ಹೋಗ್ತಿದ್ದೀನಿ ಅಂತಂದರೆ ಅದಕ್ಕೆ ನೀನು ಕೊಡೋ ಧೈರ್ಯನೇ ಕಾರಣ ಅಮ್ಮ. ನೀನು ಹೇಳೋ ಸಮಾಧಾನದೇ ಮಾತು, ನಿನ್ನ ನಂಬಿಕೆ ಯಾವತ್ತೂ ಸುಳ್ಳಾಕಲ್ಲಮ್ಮ. ಅದೇ ಭರವಸೆಯಲ್ಲಿ ಈಗ ನಾನು ನಿಂತಿದ್ದೀನಿ. ರೀ 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 ಪೊಲೀಸರು ಏನ್ ಹೇಳಿದ್ರು? ಹುಡುಕ್ತಾ ಇದಾರಂತ. ಸಿಗ್ತಾಳ ಸುರಭಿ? ಏನ್ ಹೇಳಿದ್ರು ಹೇಳ್ರಿ. ನಾಗು, ಈಗ ತಾನೇ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀವಿ. ಸ್ವಲ್ಪ ಸಮಯ